ಇತಿಹಾಸವನ್ನು ನೋಡಿದಾಗ ಇದೀಗ ನಮ್ಮ ಮಠದಲ್ಲಿ ಪ್ರಸ್ತಾವನೆ ಮಾಡಿದಂತೆ ಬಹಳ ಅನ್ಯೋನ್ಯವಾದ ಸಂಬಂಧ, ಜ್ಞಾನಿಗಳ ಬಗ್ಗೆ ಶ್ರದ್ಧೆ ಗೌರವಗಳಿದ್ದದ್ದನ್ನೆಲ್ಲ ನಾವು ಕಾಣುತ್ತೇವೆ. ಅವರೆಲ್ಲರ ಆಶೀರ್ವಾದ ಅನುಗ್ರಹದಿಂದಲೇ ಈ ಕಾರ್ಯ ನಡೆದಿದೆ ಅಂತ ಪುನಃ ಮತ್ತೊಮ್ಮೆ ನಾವು ಸ್ಮರಣೆ ಮಾಡ್ತೇವೆ. ಮಹಾನುಭಾವರಾದ ವ್ಯಾಸರಾಜರು ರಚನೆ ಮಾಡಿದಂತಹ ನ್ಯಾಯಾಮೃತ ಗ್ರಂಥ ಅದ್ಭುತವಾದ ಮತ್ತು ಸಿದ್ಧಾಂತದ ಸ್ಥಾಪನೆಯನ್ನು ಮಾಡುವ ಆ ಗ್ರಂಥ, ಅದರ ಮೇಲೆ ಆಕ್ಷೇಪಗಳು ಬಂದಾಗ ಆ ಸಂದರ್ಭದಲ್ಲಿ ಈ ಉತ್ತರಾದಿ ಮಠದ ಪೀಠಾಧಿಪತಿಗಳಾದ ಮಹಾ ತಪಸ್ವಿ ವರೇಣ್ಯರಾದ ಜ್ಞಾನಿ ವರೇಣ್ಯರಾದ ರಘುತ್ತಮ ತೀರ್ಥ ಶ್ರೀಪಾದಂಗಳವರು, ಅವರ ಶಿಷ್ಯರು ಇಬ್ಬರು, ತರಂಗಿಣಿ ರಾಮಾಚಾರ್ಯರು, ಪಾಂಡುರಂಗಿ ಆನಂದ ಭಟ್ಟಾರಕರು ಅಂತ ಇಬ್ಬರು ರಘುತ್ತಮರ ಶಿಷ್ಯರು, ಮಹಾಜ್ಞಾನಿ ವರೇಣ್ಯರು ಆ ವ್ಯಾಸರಾಜರ ಗ್ರಂಥಗಳ ಮೇಲೆ ಬಂದ ಆಕ್ಷೇಪಗಳಿಗೆ ಸಮಾಧಾನವನ್ನು ನೀಡುವುದಕ್ಕಾಗಿ ಆ ಕಾಲದಲ್ಲಿ ಅದ್ಭುತವಾದ 2 ಗ್ರಂಥಗಳನ್ನು ರಚನೆ ಮಾಡಿದರು. ಅದು ನ್ಯಾಯಾಮೃತ ತರಂಗಿಣಿ, ನ್ಯಾಯಾಮೃತ ಕಂಟಕೋದ್ಧಾರ ಎಂಬ ಗ್ರಂಥವನ್ನು ರಚನೆ ಮಾಡಿ ರಘುತ್ತಮರ ಆಜ್ಞೆಯಂತೆ ಬಹಳ ದೊಡ್ಡ ಸೇವೆಯನ್ನು ಮಾಡಿದ್ದಾರೆ, ವ್ಯಾಸರಾಜರ ಸೇವೆಯನ್ನು. ಇದು ಆ ವ್ಯಾಸರಾಜ ಮಠಾಧೀಶರು ಅರ್ಥಾತ್ ಆ ಪರಂಪರೆಯ ಮಹಾಸ್ಥಾನವನ್ನು ಅಲಂಕಾರ ಮಾಡಿದಂತಹ, ಇಡೀ ತತ್ವಜ್ಞಾನದ ಪ್ರಪಂಚಕ್ಕೇನೆ ದೊಡ್ಡ ಕೊಡುಗೆಯನ್ನು ಕೊಟ್ಟ ವ್ಯಾಸರಾಜರ ಸೇವೆಯನ್ನು ಆ ರೀತಿಯಾಗಿ ರಾಮಾಚಾರ್ಯರು ಹಾಗೂ ಆನಂದ ಭಟ್ಟಾರಕರು ಮಾಡಿದ್ದನ್ನು ನಾವು ಕೇಳ್ತೇವೆ, ರಘುತ್ತಮರ ಆಜ್ಞೆಯಂತೆ. ಅದರಂತೆ ವ್ಯಾಸರಾಜರು ರಚನೆ ಮಾಡಿದ ಇನ್ನೊಂದು ಗ್ರಂಥ ತಾತ್ಪರ್ಯ ಚಂದ್ರಿಕಾ. ಆ ತಾತ್ಪರ್ಯ ಚಂದ್ರಿಕಾ ಗ್ರಂಥದ ಬಗ್ಗೆ ಮತ್ತೆ ಅನೇಕರು ಆಕ್ಷೇಪಗಳನ್ನು ಮಾಡಿದಾಗ ಆ ಆಕ್ಷೇಪಗಳಿಗೆ ಉತ್ತರವನ್ನು ಕೊಡುವುದಕ್ಕೆ ಶ್ರೀಮದ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಒಂದು ಅದ್ಭುತವಾದ ಕೊಡುಗೆಯನ್ನು ನಾವು ನೋಡುತ್ತೇವೆ. ಚಂದ್ರಿಕಾ ಮಂಡನ ಎಂಬ ಗ್ರಂಥವನ್ನು ರಚನೆ ಮಾಡಿ ಆ ವ್ಯಾಸರಾಜರು ರಚನೆ ಮಾಡಿದಂತಹ ತಾತ್ಪರ್ಯ ಚಂದ್ರಿಕಾದ ಸಮರ್ಥನೆಯನ್ನು ಮಾಡಿದ್ದಾರೆ. ಅದರಂತೆ ನಮ್ಮ ಗುರುಗಳ ಕಾಲದಲ್ಲಿ ವಿಜಯೇಂದ್ರ ಸ್ವಾಮಿಗಳವರು, ಈ ಮಠದ ಮಹಾಜ್ಞಾನಿ ವರೇಣ್ಯರು, 64 ಕಲೆಗಳಲ್ಲಿ ಪಾರಂಗತರು, ಅಂತಹ ಮಹಾನುಭಾವರಾದ ವಿಜಯೇಂದ್ರ ಸ್ವಾಮಿಗಳವರು ಆ ಮಹಾನುಭಾವರು ರಚನೆ ಮಾಡಿದ ಗ್ರಂಥದ ಬಗ್ಗೆ ಆಕ್ಷೇಪಗಳನ್ನು ಮಾಡಿದಾಗ ಉಪಸಂಹಾರ ವಿಜಯ, ಉಪಕ್ರಮ ಪರಾಕ್ರಮ ಅನ್ನುವ ಗ್ರಂಥ ಬಂದರೆ ಇವರು ಉಪಸಂಹಾರ ವಿಜಯ ಅಂತ ವಿಜಯೇಂದ್ರ ಸ್ವಾಮಿಗಳವರು ರಚನೆ ಮಾಡಿಕೊಟ್ರು. ಅಂತಹ ಗ್ರಂಥದ ಬಗ್ಗೆ ಪುನಃ ಆಕ್ಷೇಪಗಳು ಬಂದಾಗ ನಮ್ಮ ಸ್ವರೂಪೋದ್ಧಾರಕ ಗುರುಗಳು ಆ ಗ್ರಂಥದ ನಿರಾಕರಣೆಯನ್ನು ಮಾಡಿ ವಿಜಯೇಂದ್ರ ವಿಜಯ ವೈಭವ ಎಂಬ ಗ್ರಂಥವನ್ನು ರಚನೆ ಮಾಡಿದ್ದು ನಮಗೆ ಗೋಚರವಾಗಿದೆ. ಬೇರೆ ಮಠದ ಯತಿಗಳು ಬರೆದ ಗ್ರಂಥಗಳಿಗೆ ಆಕ್ಷೇಪಗಳು ಬಂದಿವೆ, ನಮಗೆ ಸಂಬಂಧಪಟ್ಟದ್ದಲ್ಲ ಅಂತ ಸರ್ವಥಾ ತಿಳಿಯದೆ ಎಲ್ಲ ಕಾರ್ಯಗಳನ್ನು ಬದಿಗೊತ್ತಿ ಇದು ಆದ್ಯ ಕರ್ತವ್ಯ ಅಂತ ಅದನ್ನು ಶಿರಸ ವಹಿಸಿ ಪರಮ ಶ್ರದ್ಧೆಯಿಂದ ಆ ಕಾರ್ಯವನ್ನು ಮಾಡಿ ವಿಜಯೇಂದ್ರ ಸ್ವಾಮಿಗಳವರ ಸೇವೆಯನ್ನು ಮಾಡಿದ್ದು ನಮ್ಮ ಗುರುಗಳು ಇವತ್ತಿಗೂ ಆ ಗ್ರಂಥವ ಸಾಕ್ಷಿಯಾಗಿ ನಿಂತಿದೆ ಅವರು ಮಾಡಿದಂತಹ ಆ ಮಹತ್ ಕಾರ್ಯಕ್ಕೆ. ಈ ತರಹದ ಒಂದು ಯಾವುದೇ ಮಠದ ಪೀಠಾಧಿಪತಿಗಳು ಅಥವಾ ಗೃಹಸ್ಥರಾದಂತಹ ವಿದ್ವಾಂಸರು, ಜ್ಞಾನಿಗಳು ಸತ್ಸಿದ್ಧಾಂತದ ಪ್ರಸಾರವನ್ನು ಮಾಡುವ ಕಾರ್ಯಕ್ಕೆ ಏನಾದರೂ ಅಡೆತಡೆಗಳು ಅರ್ಥಾತ್ ಅದರ ಬಗ್ಗೆ ತಪ್ಪು ಪ್ರಚಾರಗಳು ಬಂದಾಗ, ಆಕ್ಷೇಪಗಳು ಬಂದಾಗ ಸಮರ್ಪಕವಾದ ಉತ್ತರವನ್ನು ನೀಡುವಂತಹ ಒಂದು ವಿಶಿಷ್ಟವಾದ ಪದ್ಧತಿ ಅಂದಿನಿಂದ ಮೊದಲಿನಿಂದಲೂ ನಡೆದು ಬಂದಿದೆ. ಇದು ಎಲ್ಲ ಮಠಗಳಲ್ಲಿಯೂ ಈ ತರಹದ ಸೌಹಾರ್ದ ನಡೆದು ಬಂದದ್ದು. ಅದು ಹಾಗೇ ಮುಂದುವರಿಯಬೇಕು. ಆಕ್ಷೇಪಗಳನ್ನು ಮಾಡದಂತೆ, ಆಕ್ಷೇಪಗಳನ್ನು ಮಾಡುವವರಿಗೆ ಸಮರ್ಪಕವಾದ ಉತ್ತರವನ್ನು ಕೊಡುವಂತೆ ವಿಶೇಷವಾದಂತಹ ಒಂದು ಬಾಂಧವ್ಯ ನಮ್ಮ ಎಲ್ಲ ಮಾಧ್ವ ಮಠಗಳಲ್ಲಿ ನಡೆದು ಬಂದದ್ದು. ಅದು ಹಾಗೆ ಮುಂದುವರಿಯಬೇಕು. ಆ ಎಲ್ಲ ಮಹನೀಯರು ಮಾಡಿ
ಅವರಿಬ್ಬರ ಒಂದು ವಿಶೇಷವಾದ ಮಾರ್ಗದರ್ಶನ, ಅವರ ಅನುಗ್ರಹ, ಅವರ ಪ್ರೇರಣೆಯಂತೆ ಈ ಕಾರ್ಯ ಇದು ಮುಂದುವರಿಯಬೇಕು. ಅದರಿಂದ ಈ ಬಾಂಧವ್ಯ ಬೆಳೆಯುತ್ತೆ. ಅಂತಹ ಒಂದು ಆ ಮಹನೀಯರ ಕಾರ್ಯವೇ ಇದಕ್ಕೆ ವಿಶೇಷವಾದ ಪ್ರಚೋದನೆಯನ್ನು ನೀಡಿದೆ ಅಂತ ನಾವು ಭಾವಿಸ್ತೇವೆ. ಇದೀಗ ಅನೇಕ ವಿದ್ವಾಂಸರು, ಇಲ್ಲಿಯ ನಮ್ಮ ಶ್ಯಾಮಾಚಾರ್ಯರು, ವಾದರಾಜಾಚಾರ್ಯರು ಎಲ್ಲ ತಮ್ಮ ಭಾಷಣದಲ್ಲಿ ತಿಳಿಸಿದರು. ಶಿಷ್ಯರಲ್ಲಿ ಅನೇಕ ತರಹದ ಸಮಸ್ಯೆಗಳೆಲ್ಲ ಆಗ್ತದೆ ಅಂತ, ಆ ತರಹದ ಸಮಸ್ಯೆಗಳಿಗೆ ಯಾವ ಅವಕಾಶವೂ ಇಲ್ಲದಂತೆ ಎಲ್ಲ ಶಿಷ್ಯರು ಅತ್ಯಂತ ಆತ್ಮೀಯತೆಯಿಂದ, ಬಾಂಧವ್ಯದಿಂದ, ಪ್ರೇಮದಿಂದ ಎಲ್ಲರೂ ಇರಬೇಕು, ಒಗ್ಗಟ್ಟಿನಿಂದ ಇರಬೇಕು. ಯಾವುದೇ ತರಹದ ಸಮಸ್ಯೆಗಳು ಬರದೇ ಇರೋ ಹಾಗೆ ಎಲ್ಲ ನಡೆಯಬೇಕು. ಅವರು ಹೇಳಿದ ಸಮಸ್ಯೆಗಳು ಸುಳ್ಳೇನಲ್ಲ, ಅಲ್ಲಲ್ಲಿ ಆ ತರಹದ ಸಮಸ್ಯೆಗಳು ಇರಬಹುದು. ಆದರೆ ಜೊತೆಗೆ ಇನ್ನೊಂದನ್ನು ನಾವು ಪಾಸಿಟಿವ್ ಆಗಿ ಹೇಳ್ತೇವೆ. ಅವರು ಹೇಳಿದ್ದು ಸುಳ್ಳು ಅಂತೇನಲ್ಲ, ಕೆಲವು ಕಡೆಗೆ ಸಮಸ್ಯೆ ಇರೋದು ನಿಜ. ಆದರೆ ಅಷ್ಟೇ ಸತ್ಯ, ಏನೂ ಸಮಸ್ಯೆ ಇಲ್ಲದಂತೆ ಎಲ್ಲ ಎಷ್ಟೋ ಇಲ್ಲೇ ಪ್ರತ್ಯಕ್ಷ ಸಾಕ್ಷಿಗಳು ಅನೇಕ ಕುಳಿತಿದ್ದಾರೆ. ಅವರೆಲ್ಲರ ಅತ್ತೆ ಮಾವಂದಿರೆಲ್ಲ ರಾಯರ ಮಠದವರು, ಹಳೆಯಂದಿರೆಲ್ಲ ಉತ್ತರಾದಿ ಮಠದವರು. ಹೀಗೆ ಪರಸ್ಪರವಾಗಿ ಆ ತರಹದ ಭಾವನೆಗಳಿರುತ್ತದೆ. ಯಾರಾದರೂ ಮದುವೆಯಾಗಬೇಕು ಅಂತ ಕೇಳಿದರೆ ಸುಬುಧೇಂದ್ರರು ಪ್ರಸಾದ ಕೊಡುವಾಗ ಹಣ್ಣು ಹಂಪಲದ ಜೊತೆಗೆ ಉತ್ತತ್ತಿ ಕೊಡ್ತಾರೆ, ಉತ್ತರಾದಿ ಮಠದ ಅತ್ತಿ ಇರಲಿ. ಅವರು ಸೇರಿಕೊಳ್ಳೋದಿಲ್ಲ. ಸ್ಪಷ್ಟವಾಗಿ ಹೇಳಿದರೆ ಮತ್ತೆ ಯಾರಾದರೂ ಏನು ಅಂದಾರ ಅಂತ ಪ್ರಸಾದ ಕೊಡುವಾಗ ಹಾಗಾಗಿ ಆ ಬಾಂಧವ್ಯ ಇದ್ದೇ ಇದೆ. ಕೆಲವು ಕಡೆಗೆ ಸಮಸ್ಯೆ ಆದದ್ದು ಸರಿಯಾಗಿ ಎಲ್ಲರೂ ಕೂಡ ವಿಶೇಷವಾಗಿ ಒಗ್ಗಟ್ಟಿನಿಂದ ಇರಬೇಕು. ಆ ತರಹದ ಬಾಂಧವ್ಯ ಬೆಳೆಯಲಿ. ಅದಕ್ಕೆ ಸುಬುಧೇಂದ್ರ ತೀರ್ಥರ ಪರಿಪೂರ್ಣವಾದ ಒಂದು ಉತ್ಸಾಹ, ಅವರ ಸಹಕಾರ, ನಮ್ಮ ಸಹಕಾರ ಪರಸ್ಪರವಾಗಿದೆ. ಕೂಡಲಿ ಆರ್ಯ ಅಕ್ಷೋಭ್ಯ ತೀರ್ಥ ಮಠದ ಪೂರ್ಣವಾದಂತಹ ಬೆಂಬಲ, ಎಲ್ಲ ಮಾಧ್ಯಮ ಮಠಗಳ ಬೆಂಬಲವನ್ನು ತೆಗೆದುಕೊಂಡು ಎಲ್ಲರೂ ಒಟ್ಟಾಗಿ ಉತ್ತಮವಾದ ಕಾರ್ಯಗಳನ್ನು ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗೋಣ ಎಂಬುದಾಗಿ ತಿಳಿಸಿದೆ. ಇತಿಹಾಸವನ್ನು ನೋಡಿದಾಗ ಇದೀಗ ನಮ್ಮ ಮಠದಲ್ಲಿ ಪ್ರಸ್ತಾವನೆ ಮಾಡಿದಂತೆ ಬಹಳ ಅನ್ಯೋನ್ಯವಾದ ಸಂಬಂಧ, ಜ್ಞಾನಿಗಳ ಬಗ್ಗೆ ಶ್ರದ್ಧೆ, ಗೌರವಗಳಿದ್ದದ್ದನ್ನೆಲ್ಲ ನಾವು ಕಾಣುತ್ತೇವೆ. ಅವರೆಲ್ಲರ ಆಶೀರ್ವಾದ, ಅನುಗ್ರಹದಿಂದಲೇ ಈ ಕಾರ್ಯ ನಡೆದಿದೆ ಅಂತ ಪುನಃ ಮತ್ತೊಮ್ಮೆ ನಾವು ಸ್ಮರಣೆ ಮಾಡ್ತೇವೆ. ಮಹಾನುಭಾವರಾದ ವ್ಯಾಸರಾಜರು ರಚನೆ ಮಾಡಿದಂತಹ ನ್ಯಾಯಾಮೃತ ಗ್ರಂಥ ಅದ್ಭುತವಾದ ಮತ್ತು ಸಿದ್ಧಾಂತದ ಸ್ಥಾಪನೆಯನ್ನು ಮಾಡುವ ಆ ಗ್ರಂಥ, ಅದರ ಮೇಲೆ ಆಕ್ಷೇಪಗಳು ಬಂದಾಗ ಆ ಸಂದರ್ಭದಲ್ಲಿ ಈ ಉತ್ತರಾದಿ ಮಠದ ಪೀಠಾಧಿಪತಿಗಳಾದ ಮಹಾ ತಪಸ್ವಿ ವರೇಣ್ಯರಾದ, ಜ್ಞಾನಿ ವರೇಣ್ಯರಾದ ರಘುತ್ತಮ ತೀರ್ಥ ಶ್ರೀಪಾದಂಗಳವರು, ಅವರ ಶಿಷ್ಯರು ಇಬ್ಬರು, ತರಂಗಿಣಿ ರಾಮಾಚಾರ್ಯರು, ಪಾಂಡುರಂಗಿ ಆನಂದ ಭಟ್ಟಾರಕರು ಅಂತ ಇಬ್ಬರು ರಘುತ್ತಮರ ಶಿಷ್ಯರು, ಮಹಾಜ್ಞಾನಿ ವರೇಣ್ಯರು ಆ ವ್ಯಾಸರಾಜರ ಗ್ರಂಥಗಳ ಮೇಲೆ ಬಂದ ಆಕ್ಷೇಪಗಳಿಗೆ ಸಮಾಧಾನವನ್ನು ನೀಡುವುದಕ್ಕಾಗಿ ಆ ಕಾಲದಲ್ಲಿ ಅದ್ಭುತವಾದ 2 ಗ್ರಂಥಗಳನ್ನು ರಚನೆ ಮಾಡಿದರು. ಅದು ನ್ಯಾಯಾಮೃತ ತರಂಗಿಣಿ, ನ್ಯಾಯಾಮೃತ ಕಂಟಕೋದ್ಧಾರ ಎಂಬ ಗ್ರಂಥವನ್ನು ರಚನೆ ಮಾಡಿ ರಘುತ್ತಮರ ಆಜ್ಞೆಯಂತೆ ಬಹಳ ದೊಡ್ಡ ಸೇವೆಯನ್ನು ಮಾಡಿದ್ದಾರೆ, ವ್ಯಾಸರಾಜರ ಸೇವೆಯನ್ನು. ಇದು ಆ ವ್ಯಾಸರಾಜ ಮಠಾಧೀಶರು ಅರ್ಥಾತ್ ಆ ಪರಂಪರೆಯ ಮಹಾಸ್ಥಾನವನ್ನು ಅಲಂಕಾರ ಮಾಡಿದಂತಹ, ಇಡೀ ತತ್ವಜ್ಞಾನದ ಪ್ರಪಂಚಕ್ಕೇನೆ ದೊಡ್ಡ ಕೊಡುಗೆಯನ್ನು ಕೊಟ್ಟ ವ್ಯಾಸರಾಜರ ಸೇವೆಯನ್ನು ಆ ರೀತಿಯಾಗಿ ರಾಮಾಚಾರ್ಯರು ಹಾಗೂ ಆನಂದ ಭಟ್ಟಾರಕರು ಮಾಡಿದ್ದನ್ನು ನಾವು ಕೇಳ್ತೇವೆ, ರಘುತ್ತಮರ ಆಜ್ಞೆಯಂತೆ. ಅದರಂತೆ ವ್ಯಾಸರಾಜರು ರಚನೆ ಮಾಡಿದ ಇನ್ನೊಂದು ಗ್ರಂಥ ತಾತ್ಪರ್ಯ ಚಂದ್ರಿಕಾ. ಆ ತಾತ್ಪರ್ಯ ಚಂದ್ರಿಕಾ ಗ್ರಂಥದ ಬಗ್ಗೆ ಮತ್ತೆ ಅನೇಕರು ಆಕ್ಷೇಪಗಳನ್ನು ಮಾಡಿದಾಗ ಆ ಆಕ್ಷೇಪಗಳಿಗೆ ಉತ್ತರವನ್ನು ಕೊಡುವುದಕ್ಕೆ ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ
ಒಂದು ಅದ್ಭುತವಾದ ಕೊಡುಗೆಯನ್ನು ನಾವು ನೋಡುತ್ತೇವೆ. ಚಂದ್ರಿಕಾ ಮಂಡನ ಎಂಬ ಗ್ರಂಥವನ್ನು ರಚನೆ ಮಾಡಿ ಆ ವ್ಯಾಸರಾಜರು ರಚನೆ ಮಾಡಿದಂತಹ ತಾತ್ಪರ್ಯ ಚಂದ್ರಿಕಾದ ಸಮರ್ಥನೆಯನ್ನು ಮಾಡಿದ್ದಾರೆ. ಅದರಂತೆ ನಮ್ಮ ಗುರುಗಳ ಕಾಲದಲ್ಲಿ ವಿಜಯೇಂದ್ರ ಸ್ವಾಮಿಗಳವರು ಈ ಮಠದ ಮಹಾಜ್ಞಾನಿವರೇಣ್ಯರು, 64 ಕಲೆಗಳಲ್ಲಿ ಪಾರಂಗತರು, ಅಂತಹ ಮಹಾನುಭಾವರಾದ ವಿಜಯೇಂದ್ರ ಸ್ವಾಮಿಗಳವರು ಆ ಮಹಾನುಭಾವರು ರಚನೆ ಮಾಡಿದ ಗ್ರಂಥದ ಬಗ್ಗೆ ಆಕ್ಷೇಪಗಳನ್ನು ಮಾಡಿದಾಗ ಉಪಸಂಹಾರ ವಿಜಯ, ಉಪಕ್ರಮ ಪರಾಕ್ರಮ ಅನ್ನುವ ಗ್ರಂಥ ಬಂದರೆ ಇವರು ಉಪಸಂಹಾರ ವಿಜಯ ಅಂತ ವಿಜಯೇಂದ್ರ ಸ್ವಾಮಿಗಳವರು ರಚನೆ ಮಾಡಿಕೊಟ್ರು. ಅಂತಹ ಗ್ರಂಥದ ಬಗ್ಗೆ ಪುನಃ ಆಕ್ಷೇಪಗಳು ಬಂದಾಗ ನಮ್ಮ ಸ್ವರೂಪೋದ್ಧಾರಕ ಗುರುಗಳು ಆ ಗ್ರಂಥದ ನಿರಾಕರಣೆಯನ್ನು ಮಾಡಿ ವಿಜಯೇಂದ್ರ ವಿಜಯ ವೈಭವ ಎಂಬ ಗ್ರಂಥವನ್ನು ರಚನೆ ಮಾಡಿದ್ದು ನಮಗೆ ಗೋಚರವಾಗಿದೆ. ಬೇರೆ ಮಠದ ಯತಿಗಳು ಬರೆದ ಗ್ರಂಥಗಳಿಗೆ ಆಕ್ಷೇಪಗಳು ಬಂದಿವೆ, ನಮಗೆ ಸಂಬಂಧಪಟ್ಟದ್ದಲ್ಲ ಅಂತ ಸರ್ವಥಾ ತಿಳಿಯದೆ ಎಲ್ಲ ಕಾರ್ಯಗಳನ್ನು ಬದಿಗೊತ್ತಿ ಇದು ಆದ್ಯ ಕರ್ತವ್ಯ ಅಂತ ಅದನ್ನು ಶಿರಸ ವಹಿಸಿ ಪರಮ ಶ್ರದ್ಧೆಯಿಂದ ಆ ಕಾರ್ಯವನ್ನು ಮಾಡಿ ವಿಜಯೇಂದ್ರ ಸ್ವಾಮಿಗಳವರ ಸೇವೆಯನ್ನು ಮಾಡಿದ್ದು ನಮ್ಮ ಗುರುಗಳು ಇವತ್ತಿಗೂ ಆ ಗ್ರಂಥವ ಸಾಕ್ಷಿಯಾಗಿ ನಿಂತಿದೆ ಅವರು ಮಾಡಿದಂತಹ ಆ ಮಹತ್ ಕಾರ್ಯಕ್ಕೆ. ಈ ತರಹದ ಒಂದು ಯಾವುದೇ ಮಠದ ಪೀಠಾಧಿಪತಿಗಳು ಅಥವಾ ಗೃಹಸ್ಥರಾದಂತಹ ವಿದ್ವಾಂಸರು, ಜ್ಞಾನಿಗಳು ಸತ್ಸಿದ್ಧಾಂತದ ಪ್ರಸಾರವನ್ನು ಮಾಡುವ ಕಾರ್ಯಕ್ಕೆ ಏನಾದರೂ ಅಡೆತಡೆಗಳು, ಅರ್ಥಾತ್ ಅದರ ಬಗ್ಗೆ ತಪ್ಪು ಪ್ರಚಾರಗಳು ಬಂದಾಗ, ಆಕ್ಷೇಪಗಳು ಬಂದಾಗ ಸಮರ್ಪಕವಾದ ಉತ್ತರವನ್ನು ನೀಡುವಂತಹ ಒಂದು ವಿಶಿಷ್ಟವಾದ ಪದ್ಧತಿ ಅಂದಿನಿಂದ ಮೊದಲಿನಿಂದಲೂ ನಡೆದು ಬಂದಿದೆ. ಇದು ಎಲ್ಲ ಮಠಗಳಲ್ಲಿಯೂ ಈ ತರಹದ ಸೌಹಾರ್ದ ನಡೆದು ಬಂದದ್ದು. ಅದು ಹಾಗೇ ಮುಂದುವರಿಯಬೇಕು. ಆಕ್ಷೇಪಗಳನ್ನು ಮಾಡದಂತೆ, ಆಕ್ಷೇಪಗಳನ್ನು ಮಾಡುವವರಿಗೆ ಸಮರ್ಪಕವಾದ ಉತ್ತರವನ್ನು ಕೊಡುವಂತೆ ವಿಶೇಷವಾದಂತಹ ಒಂದು ಬಾಂಧವ್ಯ ನಮ್ಮ ಎಲ್ಲ ಮಾಧ್ವಮಠಗಳಲ್ಲಿ ನಡೆದು ಬಂದದ್ದು. ಅದು ಹಾಗೆ ಮುಂದುವರಿಯಬೇಕು. ಆ ಎಲ್ಲ ಮಹನೀಯರು ಮಾಡಿದ್ದರ ಒಂದು ವಿಶೇಷವಾದ ಮಾರ್ಗದರ್ಶನ, ಅವರ ಅನುಗ್ರಹ, ಅವರ ಪ್ರೇರಣೆಯಂತೆ ಈ ಕಾರ್ಯ ಇದು ಮುಂದುವರಿಯಬೇಕು. ಅದರಿಂದ ಈ ಬಾಂಧವ್ಯ ಬೆಳೆಯುತ್ತೆ. ಅಂತಹ ಒಂದು ಆ ಮಹನೀಯರ ಕಾರ್ಯವೇ ಇದಕ್ಕೆ ವಿಶೇಷವಾದ ಪ್ರಚೋದನೆಯನ್ನು ನೀಡಿದೆ ಅಂತ ನಾವು ಭಾವಿಸ್ತೇವೆ. ಇದೀಗ ಅನೇಕ ವಿದ್ವಾಂಸರು, ಇಲ್ಲಿಯ ನಮ್ಮ ಶ್ಯಾಮಾಚಾರ್ಯರು, ವಾದರಾಜಾಚಾರ್ಯರು ಎಲ್ಲ ತಮ್ಮ ಭಾಷಣದಲ್ಲಿ ತಿಳಿಸಿದರು. ಶಿಷ್ಯರಲ್ಲಿ ಅನೇಕ ತರಹದ ಸಮಸ್ಯೆಗಳೆಲ್ಲ ಆಗ್ತದೆ ಅಂತ, ಆ ತರಹದ ಸಮಸ್ಯೆಗಳಿಗೆ ಯಾವ ಅವಕಾಶವೂ ಇಲ್ಲದಂತೆ ಎಲ್ಲ ಶಿಷ್ಯರು ಅತ್ಯಂತ ಆತ್ಮೀಯತೆಯಿಂದ, ಬಾಂಧವ್ಯದಿಂದ, ಪ್ರೇಮದಿಂದ ಎಲ್ಲರೂ ಇರಬೇಕು, ಒಗ್ಗಟ್ಟಿನಿಂದ ಇರಬೇಕು. ಯಾವುದೇ ತರಹದ ಸಮಸ್ಯೆಗಳು ಬರದೇ ಇರೋ ಹಾಗೆ ಎಲ್ಲ ನಡೆಯಬೇಕು. ಅವರು ಹೇಳಿದ ಸಮಸ್ಯೆಗಳು ಸುಳ್ಳೇನಲ್ಲ, ಅಲ್ಲಲ್ಲಿ ಆ ತರಹದ ಸಮಸ್ಯೆಗಳು ಇರಬಹುದು. ಆದರೆ ಜೊತೆಗೆ ಇನ್ನೊಂದನ್ನು ನಾವು ಪಾಸಿಟಿವ್ ಆಗಿ ಹೇಳ್ತೇವೆ. ಅವರು ಹೇಳಿದ್ದು ಸುಳ್ಳು ಅಂತೇನಲ್ಲ, ಕೆಲವು ಕಡೆಗೆ ಸಮಸ್ಯೆ ಇರೋದು ನಿಜ. ಆದರೆ ಅಷ್ಟೇ ಸತ್ಯ, ಏನೂ ಸಮಸ್ಯೆ ಇಲ್ಲದಂತೆ ಎಲ್ಲ ಎಷ್ಟೋ ಇಲ್ಲೇ ಪ್ರತ್ಯಕ್ಷ ಸಾಕ್ಷಿಗಳು ಅನೇಕ ಕುಳಿತಿದ್ದಾರೆ. ಅವರೆಲ್ಲರ ಅತ್ತೆ ಮಾವಂದಿರೆಲ್ಲ ರಾಯರ ಮಠದವರು, ಹಳೆಯದರ ಉತ್ತರಾದಿ ಮಠದವರು. ಹೀಗೆ ಪರಸ್ಪರವಾಗಿ ಆ ತರಹದ ಭಾವನೆಗಳಿರುತ್ತದೆ. ಯಾರಾದರೂ ಮದುವೆಯಾಗಬೇಕು ಅಂತ ಕೇಳಿದರೆ ಸುಬುಧೇಂದ್ರರು ಪ್ರಸಾದ ಕೊಡುವಾಗ ಹಣ್ಣು ಹಂಪಲದ ಜೊತೆಗೆ ಉತ್ತತ್ತಿ ಕೊಡ್ತಾರೆ. ಉತ್ತರಾದಿ ಮಠದ ಅತ್ತಿ ಇರಲಿ. ಅವರು ತಿಳ್ಕೊಳ್ಳೋದಿಲ್ಲ. ಸ್ಪಷ್ಟವಾಗಿ ಹೇಳಿದರೆ ಮತ್ತೆ ಯಾರಾದರೂ ಏನು ಅಂದಾರ ಅಂತ ಪ್ರಸಾದ ಕೊಡುವಾಗ ಹಾಗಾಗಿ ಆ ಬಾಂಧವ್ಯ ಇದ್ದೇ ಇದೆ. ಕೆಲವು ಕಡೆಗೆ ಸಮಸ್ಯೆ ಆದದ್ದು ಸರಿಯಾಗಿ ಎಲ್ಲರೂ ಕೂಡ ವಿಶೇಷವಾಗಿ ಒಗ್ಗಟ್ಟಿನಿಂದ ಇರಬೇಕು. ಆ ತರಹದ ಬಾಂಧವ್ಯ ಬೆಳೆಯಲಿ. ಅದಕ್ಕೆ ಸುಬುಧೇಂದ್ರ ತೀರ್ಥರ ಪರಿಪೂರ್ಣವಾದ ಒಂದು ಉತ್ಸಾಹ, ಅವರ ಸಹಕಾರ, ನಮ್ಮ ಸಹಕಾರ ಪರಸ್ಪರವಾಗಿದೆ. ಕೂಡಲಿ ಆರ್ಯ ಅಕ್ಷೋಭ್ಯ ತೀರ್ಥ ಮಠದ ಪೂರ್ಣವಾದಂತಹ ಬೆಂಬಲ, ಎಲ್ಲ ಮಾಧ್ಯಮ ಮಠಗಳ ಬೆಂಬಲವನ್ನು ತೆಗೆದುಕೊಂಡು ಎಲ್ಲರೂ ಒಟ್ಟಾಗಿ ಉತ್ತಮವಾದ ಕಾರ್ಯಗಳನ್ನು ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗೋಣ ಎಂಬುದಾಗಿ ತಿಳಿಸುತ್ತೆ.